Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧ ಆತ್ಮನ ನಾಮದಲ್ಲಿ ಆಮೇನ್. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರನ್ನು ಘನಪಡಿಸುವಾಗ ದೇವರ ವಾಕ್ಯ ಈ ರೀತಿಯಾಗಿ ನಮ್ಮನ್ನು ಒಂದೊಂದು ದಿನವೂ ಸಾರಿ ಕರೆಯುವಂಥದ್ದು, ಹೇಳುವಂಥದ್ದು. ಓ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಈ ದಿನವನ್ನು ಆಯುಸ್ಸಿನಲ್ಲಿ ಒಂದು ದಿನವನ್ನು ಸೇರಿಸಿ ನಾನು ನಿನಗೆ ಕೊಟ್ಟಿದ್ದೇನೆ. ಈ ದಿನವು ನಿನಗೆ ಕೊಟ್ಟದ್ದು ನಾನು ನಿನ್ನ ಪರವಾಗಿ ಈ ಲೋಕದಲ್ಲಿ ಸಾಕ್ಷಿಗಾಗಿಯೂ ಹಾಗೂ ಆಯುಸ್ಸನ್ನು ಕೊಟ್ಟದ್ದು ನನ್ನನ್ನು ನೀನು ಘನಪಡಿಸೋದಕ್ಕಾಗಿ, ನನ್ನನ್ನು ಈ ಲೋಕದಲ್ಲಿ ದೇವರು ಎಂಬುದಾಗಿ ಪ್ರತಿಯೊಬ್ಬರಿಗೂ, ಈ ಲೋಕದ ಕಟ್ಟ ಕಡೆಯವರೆಗೂ ಪ್ರತಿಯೊಂದು ಮನುಷ್ಯನು ತಿಳಿಯುವಂತೆಯೂ ಕೇಳುವಂತೆಯೂ ಅರ್ಥೈಸಿಕೊಳ್ಳುವಂತೆ ನಿನಗೆ ನಾನು ಆಯುಸ್ಸನ್ನು ಕೊಟ್ಟಿದ್ದೇನೆ. ಈ ಕೊಟ್ಟಂಥ ಆಯುಸ್ಸು ದೇವನು, ಆತನು ತನ್ನ ಉಸಿರನ್ನು ನಮಗೆ ಕೊಟ್ಟದ್ದು ಆತನನ್ನು ನಾವು ಘನಪಡಿಸುವುದಕ್ಕಾಗಿ. ಈ ಪ್ರಭಾತವನ್ನು ದೇವನ ಕರಗಳಿಗೆ ಬಿಟ್ಟು ಕೊಡೋಣ. ಕಣ್ಣುಗಳನ್ನು ಮುಚ್ಚಿ ದೇವರು ನಮಗೆ ಮಾಡಿದಂಥ ಒಳ್ಳೆಯ ಕಾರ್ಯವನ್ನು ಜ್ಞಾಪಿಸಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಹಲವಾರು ಕಹಿ ಘಟನೆಗಳು ಸಂಭವಿಸಿರಬಹುದು, ಆದರೆ ದೇವನ ವಾಕ್ಯ ಹೇಳುತ್ತದೆ, ನಿನ್ನನ್ನು ನಾನು ಆರಿಸಿಕೊಂಡದ್ದು ನನ್ನ ಮಹಿಮೆಗಾಗಿ ಮಾತ್ರವೇ. ನನ್ನ ಛಾಯೆಯಲ್ಲೂ ಅದೃಶ್ಯದಲ್ಲೂ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ. ನಿನ್ನನ್ನು ಈ ಲೋಕದಲ್ಲಿ ಪ್ರಚಾರಪಡಿಸಬೇಕು, ಅಭಿವೃದ್ಧಿ ಹೊಂದಬೇಕು, ಲೋಕದಲ್ಲಿ ನೀವು ತುಂಬಿಕೊಳ್ಳಬೇಕು ಎಂಬುದಾಗಿ ದೇವನು ನಮಗೆ ಕೊಟ್ಟಂಥ ಈ ದಿನಕ್ಕಾಗಿ ಆತನಿಗೆ ನಾವೆಲ್ಲರೂ ಸೇರಿ ಸ್ತುತಿಸುವ ಮುನ್ನ ದೇವನ ವಾಕ್ಯ, ನಿನ್ನ ಕಾಣಿಕೆಯನ್ನು ಅಲ್ಲೇ ಇಟ್ಟು ಹೋಗಿ ಮೊದಲು ನಿನ್ನ ಸಹೋದರ ಸಹೋದರಿಯೊಂದಿಗೆ ಸಂಧಾನ ಮಾಡಿಕೊ, ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಅರ್ಪಿಸು. ಹೌದು ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿಮಗೆ ಯಾರೆಲ್ಲ ಮೋಸ ಮಾಡಿದ್ದಾರೆ, ನೀವು ಯಾರಿಗೆ ಮೋಸ ಮಾಡಿದ್ದೀರಿ, ಎಲ್ಲರನ್ನು ಜ್ಞಾಪಿಸಿಕೊಳ್ಳಿ. ದೂರ ಇದ್ದವರನ್ನು ಕ್ಷಮಿಸಿರಿ ಮನಪೂರ್ವಕವಾಗಿ. ಹತ್ತಿರ ಇದ್ದವರನ್ನು ಅವರಿಗಾಗಿ ಪ್ರಾರ್ಥಿಸಿರಿ. ಹುಡುಕಿ ಬಂದಾಗ ಕ್ಷಮಿಸಿರಿ. ಕ್ಷಮೆ ಎಂಬುದು ದೇವರ ವರದಾನ. ಕರ್ತನೇ, ನಮ್ಮೆಲ್ಲರನ್ನ ಈ ಪ್ರಭಾತದಲ್ಲಿ ಆಶೀರ್ವದಿಸು. ನಾವೆಲ್ಲರೂ ಪಾಪ ಮಾಡದಂತೆ, ಪಾಪದಿಂದ ಓಡಿ ಹೋಗುವಂತೆ ನಮ್ಮನ್ನು ಸುರಕ್ಷಿತಪಡಿಸು. ನಿನ್ನ ವಾಕ್ಯಕ್ಕಾಗಿ ನಮ್ಮನ್ನು ಬಿಟ್ಟು ಕೊಡುತ್ತಿದ್ದೇವೆ ಸ್ವಾಮಿ. ಇದೋ ಮೊದಲನೇ ಆಲಯ ನೀನು ಎಂಬುದಾಗಿ ಹೇಳಿದ್ಯಲ್ಲ, ನಾನು ಎಂಬ ಈ ಆಲಯ ನನ್ನ ಹೃದಯದಲ್ಲಿ ನಿನ್ನ ಗರ್ಭಗುಡಿಯು ಸದಾಕಾಲ ನೆಲೆಸಲಿ. 100 ಮಡಿ ಸಂಭಾವನೆ ನನಗೆ ಕರುಣಿಸು. ಪಾಪದ ಕಲೆಗಳು ನನ್ನನ್ನು ಬಿಟ್ಟು ಹೋಗಲಿ. ಪರಿಶುದ್ಧಾತ್ಮನ ಶಕ್ತಿ ನನ್ನ ಹೃದಯವನ್ನು ಪ್ರವೇಶಿಸಲಿ. ನನ್ನ ಹೃದಯದಲ್ಲಿ ತಂಗುತ್ತೇನೆಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಕರ್ತನೇ, ನಾನು ಆಹ್ವಾನಿಸಿದಲ್ಲಿ ನಿನ್ನ ಹೃದಯದಲ್ಲಿ ನಾನು ತಂಗುತ್ತೇನೆ ಎಂಬುದಾಗಿ ಹೇಳಿದಂಥ ವಚನ ನಮ್ಮಲ್ಲಿ ನೆರವೇರಿಸ್ರಿ. ಆಹ್ವಾನಿಸುತ್ತೇವೆ ಸ್ವಾಮಿ. ನನ್ನ ಹೃದಯದಲ್ಲಿ ಬಾ, ನಮ್ಮನ್ನು ಆಶೀರ್ವದಿಸು. ನಮ್ಮ ಹೆಜ್ಜೆಗಳನ್ನು ಆಶೀರ್ವದಿಸು, ನಮ್ಮ ಕಣ್ಣುಗಳನ್ನು ಆಶೀರ್ವದಿಸು, ನಮ್ಮ ಶರೀರ ಆತ್ಮ ಜೀವವನ್ನು ಆಶೀರ್ವದಿಸು. ನಾವು ನೋಡುವಂಥ ದೃಶ್ಯಗಳು, ಕೇಳುವಂಥ ವಾಕ್ಯಗಳು, ಮಾತನಾಡುವಂಥ ಮಾತುಗಳು, ಮಾಡುವಂಥ ಕೆಲಸಗಳು, ಓಡಿ ನಡೆಯುವಂಥ ನಮ್ಮ ಹೆಜ್ಜೆ ಎಲ್ಲವನ್ನು ಪವಿತ್ರೀಕರಿಸು, ಪಾವನಗೊಳಿಸು. ಕರ್ತನೆ, ನಿಮ್ಮನ್ನು ಸ್ತುತಿಸುವಾಗ ನಾವೆಲ್ಲರೂ ನೀತಿವಂತನಾಗಿ ಸ್ತುತಿಸುವಂಥ ಸೌಭಾಗ್ಯವನ್ನು ಕರುಣಿಸು.
ಪರಿಶುದ್ಧ ಕನ್ನಿಕೆ ನಮಗೆ ಮಧ್ಯಸ್ಥಿಕೆ ಆಗಿ ನಮಗೆ ಬೇಕಾದಂತೆಲ್ಲ ಕೃಪಾ ಆಶೀರ್ವಾದವನ್ನು ಸಂತರ ಹಾಗೂ ಎಲ್ಲ ಪ್ರೇಷಿತರ ಭಕ್ತರ ಹಾಗೂ ದೈವ ಸಮ್ಮುಖದಲ್ಲಿ ಪರಲೋಕದಲ್ಲಿ ಇದೋ ದೈವ ಸಾನ್ನಿಧ್ಯದಲ್ಲಿ ತುಂಬಿರುವಂಥ ಎಲ್ಲ ಸಂತರೊಂದಿಗೆ, ಪ್ರವಾದಿಗಳೊಂದಿಗೆ, ರಥಸಾಕ್ಷಿಗಳೊಂದಿಗೆ ಇದು ನೀವು ಸಹ ನಮ್ಮೆಲ್ಲರಿಗಾಗಿ ಒಂದೊಂದು ಕ್ಷಣವೂ ಪ್ರಾರ್ಥಿಸಿ ನಮಗೆ ಬೇಕಾದಂತೆಲ್ಲ ವರದಾನವನ್ನು ಪಡೆದುಕೊಂಡಿರಿ ತಾಯಿ. ನೀನಿದ್ದರೆ ನನಗೆ ಸಾಕು ಏಸಪ್ಪ, ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ಎಲ್ಲರೂ ಸೇರಿ ಆಡುವ. ನೀನಿದ್ದರೆ ನನಗೆ ಸಾಕು ಏಸಪ್ಪ, ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ನಿನ್ನ ಮಾತು ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನಿನ್ನ ಪ್ರೀತಿ ಸಾಕಪ್ಪ, ನಿನ್ನ ಆಸರೆ ನನಗಪ್ಪ. ಸೇರಿಲ್ಲರು. ನಿನ್ನ ಮಾತು ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನಿನ್ನ ಪ್ರೀತಿ ಸಾಕಪ್ಪ, ನೀನಿದ್ದರೆ ನನಗಪ್ಪ. ನಾವೆಲ್ಲಿ ಕುಳಿತಿದ್ದೆವೋ ಅಲ್ಲಿ ಕುಳಿತುಕೊಂಡು ದೇವರನ್ನು ಆರಾಧಿಸುತ್ತಾ, ಸಹೋದರರು ಪ್ರಾರ್ಥಿಸಿದ ಹಾಗೆ ದೇವರನ್ನು ಮಹಿಮೆ ಪಡಿಸುತ್ತಾ, ಯೇಸು ಇದ್ದರೆ ನಮಗೆ ಸಾಕು, ಯೇಸುವಿನೊಂದಿಗೆ ಜೀವಿಸಲು, ಯೇಸುವಿನ ವಾಕ್ಯದಂತೆ ಜೀವಿಸಲು, ಆಲಿಸುವಂಥ ವಾಕ್ಯವನ್ನು ಪೂರ್ಣಾತ್ಮದಿಂದ, ಶಕ್ತಿಯಿಂದ, ವಿಶ್ವಾಸದಿಂದ ಆಲಿಸಲು ಯೇಸುವೆ ನನಗೆ ನೀನು ಮಾತ್ರ ಸಾಕು ಎಂದು ವಿಶ್ವಾಸದಿಂದ ಆಡುತ್ತಾ ದೇವರನ್ನು ಸ್ತುತಿ ಮಾಡುವ. ನೀನಿದ್ದರೆ ನನಗೆ ಸಾಕು ಏಸಪ್ಪ, ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ಸರಿಯೆಲ್ಲರೂ. ನೀನಿದ್ದರೆ ನನಗೆ ಸಾಕು ಏಸಪ್ಪ, ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ನಿನ್ನ ಮಾತು ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನಿನ್ನ ಪ್ರೀತಿ ಸಾಕಪ್ಪ, ನಿನ್ನ ಆಸರೆ ನನಗಪ್ಪ. ನಿನ್ನ ಮಾತು ಸಾಕಪ್ಪ, ನಿನ್ನ ಪ್ರೀತಿ ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನೀನಿದ್ದರೆ ನನಗಪ್ಪ. ನೀನಿದ್ದರೆ ನನಗೆ ಸಾಕು ಏಸಪ್ಪ, ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ಸರಿಯಲ್ಲರು ಮಾತಾಡುವ. ನೀನಿದ್ದರೆ ನನಗೆ ಸಾಕು ಏಸಪ್ಪ, ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ಎಷ್ಟೇ ಕಷ್ಟ ಬಂದರೂ, ಶೋಧನೆಗೆ ಒಳಗಾದರೂ, ಕಷ್ಟಗಳನ್ನು ಮುತ್ತಿಕೊಂಡರೂ, ಯಾರಿಗೂ ಬೇಡವಾದರೂ, ಎಷ್ಟೇ ಕಷ್ಟ ಬಂದರೂ, ಶೋಧನೆಗೆ ಒಳಗಾದರೂ, ಕಷ್ಟಗಳನ್ನು ಮುತ್ತಿಕೊಂಡರೂ, ಯಾರಿಗೂ ಬೇಡವಾದರೂ, ನಿನ್ನ ಮಾತು ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನಿನ್ನ ಪ್ರೀತಿ ಸಾಕಪ್ಪ, ನಿನ್ನ ಆಸರೆ ನನಗಪ್ಪ. ನಿನ್ನ ಮಾತು ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನಿನ್ನ ಪ್ರೀತಿ ಸಾಕಪ್ಪ, ನಿನ್ನ ಆಸರೆ ನನಗಪ್ಪ. ನೀನಿದ್ದರೆ ನನಗೆ ಸಾಕು ಏಸಪ್ಪ, ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ನೀನಿದ್ದರೆ ನನಗೆ ಸಾಕು ಏಸಪ್ಪ, ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ನಿನ್ನ ಮಾತು ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನಿನ್ನ ಪ್ರೀತಿ ಸಾಕಪ್ಪ, ನಿಮ್ಮ ಆಸರೆ ನನಗಪ್ಪ.
ನಿನ್ನ ಮಾತು ಸಾಕಪ್ಪ, ನಿನ್ನ ಪ್ರೀತಿ ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನಿನ್ನ ಆಸರೆ ನನಗಪ್ಪ. ನೀನಿದ್ದರೆ ನನಗೆ ಸಾಕು ಏಸಪ್ಪ. ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ನೀನಿದ್ದರೆ ನನಗೆ ಸಾಕು ಏಸಪ್ಪ. ನಿನ್ನ ಹಿಂದೆ ಬರುವೆ ನಾನು ಏಸಪ್ಪ. ಆತ್ಮರನ್ನು ವಿಶ್ವಾಸದಿಂದ ಗೌರವದಿಂದ ಆಹ್ವಾನಿಸುತ್ತಾ ಪವಿತ್ರಾತ್ಮರೇ ನಮ್ಮಲ್ಲಿ ಬನ್ನಿ ಎಂದು ಕೇಳುವ. ಬನ್ನಿ ಆತ್ಮರೇ, ನಮ್ಮ ಪವಿತ್ರ ಆತ್ಮರೇ, ಸುರಿಸಿ ಬೇಕನೆ ನಿಮ್ಮ ಅಭಿಷೇಕ ಈ ಬಾಳಿಗೆ. ಹೌದು ಪವಿತ್ರ ಆತ್ಮರೇ, ಇಡೀ ವಿಶ್ವವನ್ನು ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ನಿಮ್ಮ ರಕ್ಷಣೆಯ ಆ ಸೆರಗಿನಲ್ಲಿ ಇಟ್ಟು ಇಡೀ ವಿಶ್ವಕ್ಕಾಗಿ ನಾವು ಸಮರ್ಪಿಸಿಕೊಡುತ್ತಾ ಆತ್ಮರ ಅಭಿಷೇಕವನ್ನು ಸ್ವೀಕರಿಸಲು ಪ್ರಾರ್ಥಿಸುತ್ತಿದ್ದೇವೆ. ನಮ್ಮೆಲ್ಲರ ಮೇಲೆ ನಿಮ್ಮ ಆತ್ಮನ ಶಕ್ತಿಯನ್ನು ತುಂಬಿಸುವಂತೆ ಪ್ರಭುವೇ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿ ಎಂದು ಆತ್ಮನನ್ನು ಕೇಳಿಕೊಳ್ಳುತ್ತೇವೆ. ಬನ್ನಿ ಆತ್ಮರೇ, ನಮ್ಮ ಪವಿತ್ರ ಆತ್ಮರೇ, ಸುರಿಸಿ ಬೇಗನೆ ನಿಮ್ಮ ಅಭಿಷೇಕ ಈ ಬಾಳಿಗೆ. ಎಲ್ಲರೂ ಸೇರಿ ಆಡುವ. ಬನ್ನಿ ಆತ್ಮರೇ, ನಮ್ಮ ಪವಿತ್ರ ಆತ್ಮರೇ, ನಮ್ಮ ಪವಿತ್ರ ಆತ್ಮರೇ, ಸುರಿಸಿ ಬೇಗನೆ ನಿಮ್ಮ ಅಭಿಷೇಕ ಈ ಬಾಳಿಗೆ. ಆತ್ಮರೇ, ಅಂದು ಶಿಷ್ಯರ ಮೇಲೆ ಇಳಿದು ಬಂದ ಹಾಗೆ ನಮ್ಮೊಬ್ಬೊಬ್ಬರ ಮೇಲೆ ನಿಮ್ಮ ಇಳಿದು ಬನ್ನಿರಿ. ವಾಕ್ಯವನ್ನು ಆಲಿಸುವಾಗ, ವಾಕ್ಯವನ್ನು ಕೇಳುವಾಗ ನಿಮ್ಮ ಆತ್ಮರ ಶಕ್ತಿಯಿಂದ ತುಂಬಿಸುವಂತೆ ನಮ್ಮೆಲ್ಲರನ್ನು ಅಭಿಷೇಕಿಸಿ. ಪಂಚದಶಮದಿನ ಅನುಗ್ರಹ ಮಳೆಯ ನಮ್ಮಲ್ಲಿ ತುಂಬಿ ಪವಿತ್ರಾತ್ಮರೇ. ಪಂಚದಶಮದಿನ ಅನುಗ್ರಹ ಮಳೆಯ ನಮ್ಮಲ್ಲಿ ತುಂಬಿ ಪವಿತ್ರಾತ್ಮರೇ. ಜೀವ ನೀಡುವ ಆತ್ಮರೇ, ನಿಮ್ಮ ವರದಾನ ನಮ್ಮಲ್ಲಿ ತುಂಬಿ. ಜೀವ ನೀಡುವ ಆತ್ಮರೇ, ನಿಮ್ಮ ವರದಾನ ನಮ್ಮಲ್ಲಿ ತುಂಬಿ. ಬನ್ನಿ ಆತ್ಮರೇ, ನಮ್ಮ ಪವಿತ್ರ ಆತ್ಮರೇ, ಸುರಿಸಿ ಬೇಕನೆ ನಿಮ್ಮ ಅಭಿಷೇಕ ಈ ಬಾಳಿಗೆ. ನಿಮ್ಮ ಅಭಿಷೇಕ ಈ ಬಾಳಿಗೆ. ಕರುಣಾತೀತ ಸ್ತುತಿ ಮಾಡು. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಆರಾಧನೆ, 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 ಆರಾಧನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚುತ್ತಾ ವಾಕ್ಯವನ್ನು ಕೇಳುವ ಮುನ್ನ ತಾಯಿಯ ಮಧ್ಯಸ್ಥಿಕೆ ಕೇಳೋಣ. ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದಂಥ ತಾಯಿ
ಗಬ್ರಿಯೇಲ್ ದೂತರು ಆ ಪರಿಶುದ್ಧವಾದ ಕನ್ನಿಕೆಯ ಮುಂದೆ, ಆ ಬಾಲಕಿಯ ಮುಂದೆ, ಲೋಕವೇ ಅರಿಯದಂಥ ಆ ತರುಣಿಯ ಮುಂದೆ ಪರಿಶುದ್ಧ ದೈವ ಸಾನ್ನಿಧ್ಯದಿಂದ ಹೊರಟು ಬಂದ ಆ ದೂತನು, ಸ್ತ್ರೀ ಜನಾಂಗಕ್ಕೆ ಧನ್ಯಳು ನೀನು ಎಂಬುದಾಗಿ ಆ ತಾಯಿಯಲ್ಲಿ ಮಂಗಳವಾರ್ತೆಯನ್ನು ತಿಳಿಸಿದಂತೆ, ನಿನ್ನ ಉದರದಲ್ಲಿರುವಂಥ ಆ ಶಿಶು ಲೋಕರಕ್ಷಕ ಎಂಬುದಾಗಿ 2000 ವರ್ಷದ ಹಿಂದೆ ಆ ತಾಯಿಯನ್ನ ನಮ್ಮೆಲ್ಲರಿಗೂ ತಾಯಿಯಾಗಿ ಕೊಡುವಂತೆ, ಆ ಗರ್ಭವು ಪರಿಶುದ್ಧವಾದಂಥ ಗರ್ಭವಾಗಿ ಆ ರಕ್ಷಕನಿಂದ ಲೋಕವೇ ಉದ್ಧರಿಸುವಂತೆ, ನಮ್ಮ ಪಾಪ ಶಾಪಗಳಿಗೆ ಆತನು ಬಲಿಯಾಗುವಂತೆ ತಂದೆ ಚಿತ್ತವನ್ನು ನೆರವೇರಿಸಲು ಆಕೆಯು ಸಮ್ಮತಿ ಕೊಟ್ಟಂತೆ ಇಂದ ಆಕೆಯಲ್ಲಿ ನಮ್ಮ ಮಧ್ಯಸ್ಥಿಕೆ ಕೇಳುತ್ತಾ ಈ ವಾಕ್ಯವು ನಮ್ಮ ಹೃದಯದಲ್ಲಿ ಗ್ರಹಿಸಲಿ. ಆ ಹೃದಯವು ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಲ್ಪಡಲಿ. ಅಮ್ಮ, ನೀವು ಅಂದು ಕ್ರಿಸ್ತನಿಗೆ ಬಿಟ್ಟುಕೊಟ್ಟ ಹಾಗೆ ನಾನು ಸಹ ಇಂದು ಕ್ರಿಸ್ತನಿಗೆ ನನ್ನನ್ನೇ ಬಿಟ್ಟುಕೊಡುವಂತೆ ಈ ಲೌಕಿಕ ಚಿಂತೆ, ಲೌಕಿಕ ಕಾರ್ಯಗಳನ್ನು ನಮ್ಮನ್ನು ಬೇರ್ಪಡಿಸಿ ನಮ್ಮ ಅನುದಿನದ ಬದುಕು ಕ್ರಿಸ್ತನಿಗಾಗಿ ಎಂಬುದಾಗಿ ನಮ್ಮ ಬದುಕಿಗೆ ಒಂದು ಉತ್ತಮವಾದಂಥ ಭವಿಷ್ಯವೇ, ಉತ್ತಮವಾದಂಥ ಮಾದರಿ ನೀವಾಗಿದ್ದೀರಿ ಅಮ್ಮ. ಇದು ಒಂದು ಕುಟುಂಬಕ್ಕೆ ತಾಯಿ ಎಷ್ಟು ಮುಖ್ಯಳೋ ಅದೇ ರೀತಿಯಲ್ಲಿ ತಾಯಿ ಧರ್ಮಸಭೆಗೂ ಹಾಗೂ ಈ ಲೋಕಕ್ಕೂ ಪರಲೋಕದಲ್ಲಿ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ತಿಳಿಸಿದ ಆಕೆ ಆ ಪರಿಶುದ್ಧವಾದ ದೈವ ಸಾನ್ನಿಧ್ಯದಲ್ಲಿ ನಮಗಾಗಿ ಭಿನ್ನಯಿಸಿ ನಮ್ಮ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುವಂಥ ನನ್ನ ತಾಯಿ, ಈ ಸಮುದಾಯ ಪ್ರತಿಯೊಂದು ಮಾನವ ಕುಲವು ರಕ್ಷಣೆ ಹೊಂದಿಕೊಳ್ಳಲು ಪುತ್ರನಲ್ಲಿ ನಿರಂತರ ಪ್ರಾರ್ಥಿಸಿ ನಮಗಾಗಿ ಬೇಡಿಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ. ನಮ್ಮೋ ಮರಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ. ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿರಿ ತಾಯೇ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ನಮ್ಮ ಹಸ್ತವನ್ನು ನಮ್ಮ ಹಣೆಯ ಮೇಲಿಟ್ಟು ಎಲ್ಲರೂ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಒಂದು ಅಕ್ಕಪಕ್ಕ ಪ್ರೈಸ್ ದಿ ಲಾರ್ಡ್ ಹೇಳಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ದಿನ ನಿಮ್ಮ ಪರಿಶುದ್ಧವಾದಂಥ ದಿನವಾಗಿ, ಈ ನಿಮ್ಮ ದಿನವನ್ನು ದೇವನ ವಾಗ್ದಾನದ ದಿನವಾಗಿಯೂ ಮಾರ್ಪಡಿಸಿಕೊಳ್ಳುವುದಕ್ಕಾಗಿ ರಾತ್ರಿ ನಿದ್ರೆ, ಆ ನಿದ್ರೆಯೊಂದಿಗೆ ದೇವರು ನಮ್ಮನ್ನು ಎಚ್ಚರಿಸಿ ಈ ಪ್ರಭಾತವನ್ನು ನೋಡುವಂಥ ಸೌಭಾಗ್ಯವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಆ ಕ್ರಿಸ್ತನಿಗೆ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ದೇವರೀತಕ್ಕಾಗಿ ಇಂದು ನನಗೆ ಉಸಿರನ್ನು ಕೊಟ್ಟಿದ್ದಾರೆ. ಈ ಲೋಕವನ್ನು ನಾವು ನೋಡುವಾಗ, ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ನಾವು ನೋಡುವಾಗ ಎಷ್ಟೋ ಜನ ಕಣ್ಮರೆಯಾಗಿ ಹೋಗಿದ್ದಾರೆ. ಈ ದಿನ ಎಷ್ಟೋ ಜನ ಸಾವು. ನನ್ನ ವಿಚಾರಣೆಯಲ್ಲೂ ಸಹ ಒಂದು ಸಾವು, ಆ ಸಾವಿಗೆ ಜನ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣೀರಿಡುವಂಥ, ರೋಧಿಸುವಂಥ ಮಕ್ಕಳು. ಪ್ರಿಯರೇ, ಸಾವು ಎಂಬುದು ಮನುಷ್ಯನ ಚಿತ್ತವಲ್ಲ, ದೇವನ ಚಿತ್ತ. ಆದರೆ ದೇವರು ನಮಗೆ ಉಸಿರನ್ನು ಕೊಟ್ಟದ್ದು ಕಾರಣ ಇದೆ. ಸಾವಿಗೊಂದು ಕಾರಣ, ಬದುಕಿಗೆ ಒಂದು ಕಾರಣ. ಬದುಕು ಅಂತ ನಮಗೆ ದೇವರು ಕೊಟ್ಟಂಥ ಒಂದು ದೊಡ್ಡ ಒಂದು ಕೊಡುಗೆ, ನಿತ್ಯ ಜೀವದ ಕೊಡುಗೆ. ನಿತ್ಯ ಜೀವ ಯಾರಲ್ಲಿ? ನಿತ್ಯ ಜೀವ ಯಾವ ಒಂದು ಸಂದರ್ಭದಲ್ಲಾದರೂ ಹೊಂದುವಂಥದ್ದು ಹೇಗೆ ಎಂಬುದನ್ನು ಕುರಿತು ನಾವಿಂದು ಪವಿತ್ರ ಗ್ರಂಥದಲ್ಲಿ ನಾವು ನೋಡೋಣ. ನಿನ್ನೆ ದಿನ ದೇವನು ನಮ್ಮಲ್ಲಿ ಮಾತನಾಡಿದಂಥ ವಿಷಯ, ಈ ಅಂತ್ಯ ದಿನದಲ್ಲಿ ಮನುಷ್ಯನ ಒಂದು ಕಾರ್ಯ, ದೇವನ ಒಂದು ಕಾರ್ಯ ಎಷ್ಟು ವ್ಯತ್ಯಾಸ ಇದೆ ಎಂಬುದನ್ನು ತೋರಿಸುವುದಕ್ಕಾಗಿಯೇ ದೇವರು ನಿನ್ನೆ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಆ ಪರಿಶುದ್ಧವಾದಂಥ ವಾಕ್ಯವನ್ನು ಆಧರಿಸುತ್ತಾ ಇದು ನಾವು ಇಂದು ಧ್ಯಾನಿಸುವಂಥದ್ದು ಆ ವಾಕ್ಯವನ್ನು ಕುರಿತೆ.
ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮೊಂದಿಗೆ ಮಾತನಾಡುವಾಗ, ಈ ಪರಿಶುದ್ಧವಾದಂಥ ದೈವ ಸಾನ್ನಿಧ್ಯದಲ್ಲಿ ನಮ್ಮನ್ನು ಬಿಟ್ಟುಕೊಟ್ಟಾಗ ಮಾತ್ರವೇ ಆ ದೇವನ ಸಾನ್ನಿಧ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಇದು ದೇವನಲ್ಲಿ ಕೇಳ್ಕೊಳ್ಳೋಣ. ವಾಕ್ಯವನ್ನು ಕೇಳುವ ಮುನ್ನ, ಸ್ವಾಮಿ, ಈ ವಾಕ್ಯವನ್ನು ನಾನು ಅರ್ಥ ಮಾಡಿಕೊಂಡು, ಈ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಅದನ್ನು ನಾನು ಚಿಂತಿಸಿ ನಾನು ನಿಮ್ಮ ಸಂಗಡ ಜೀವಿಸಲು ನನ್ನನ್ನು ಬಿಟ್ಟು ಕೊಡುವಂಥ ಒಂದು ಸೌಭಾಗ್ಯವನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ವಾಕ್ಯವನ್ನು ಧ್ಯಾನಿಸೋಣ. ದಯವಿಟ್ಟು ಬೈಬಲ್ ಇದ್ದವರು ಬೈಬಲನ್ನು ತೆಗೀರಿ. ಮನೆಗಳಲ್ಲಿ ವಾಕ್ಯವನ್ನು ಕೇಳುವಂಥ ನೀವು, ಇದು ಒಳ್ಳೆಯ ಸಮಯವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಧೂಳು ಹಿಡಿಯುವಂಥ ಬೈಬಲನ್ನು ಹಾಗೂ ಎಲ್ಲಾದರೂ ಈ ಬುಕ್ಸ್ಗಳ ಮಧ್ಯದಲ್ಲಿ ಬೈಬಲನ್ನು ಇಟ್ಟಂಥ ಬೈಬಲನ್ನು ತೆಗೆದು ಅದನ್ನು ಇಂದು ಉಪಯೋಗಿಸ್ರಿ. ಅದು ದೇವರು ನಿಮಗೆ ನನಗೆ ಕೊಟ್ಟಂಥ ಒಂದು ಅಮೂಲ್ಯವಾದಂಥ ಒಂದು ಕೊಡುಗೆ, ಒಂದು ಗಿಫ್ಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಅಮೂಲ್ಯವಾದ ವಾಕ್ಯ ಇದೆ. ಅದನ್ನು ಇವತ್ತು ನಾವು ಧ್ಯಾನಿಸುವಾಗ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಬೈಬಲನ್ನು ತೆಗೆದು ಈ ವಾಕ್ಯವನ್ನು ಧ್ಯಾನಿಸಿ, ದೇವರು ನಮ್ಮನ್ನು ಏತಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ. ಆದಿಕಾಂಡ, ಜೆನಿಸಸ್ ಆದಿಕಾಂಡ 28ನೇ ಅಧ್ಯಾಯ ವಾಕ್ಯ 20ರಿಂದ 22 ತನಕ ವಾಕ್ಯಗಳು. ಅದೂ ಅಲ್ಲದೆ ಅವನು ಹೀಗೆಂದು ಹರಕೆ ಮಾಡಿಕೊಂಡನು, ದೇವರು ನನ್ನ ಸಂಗಡವಿದ್ದು ನಾನು ಕೈಗೊಂಡ ಪ್ರಯಾಣದಲ್ಲಿ ನನ್ನನ್ನು ಕಾಪಾಡಿ ಹೊಟ್ಟೆಗೆ ಊಟವನ್ನು ಮೈಗೆ ಬಟ್ಟೆಯನ್ನು ಕೊಟ್ಟು ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಮರಳಿ ಬರಮಾಡಿದರೆ ಸರ್ವೇಶ್ವರ ಸ್ವಾಮಿಯೇ ನನಗೆ ದೇವರು ಆಗುವರು. ನಾನು ಸ್ಮಾರಕ ಸ್ತಂಭವಾಗಿ ನೆಟ್ಟಿರುವ ಈ ಕಲ್ಲು ದೇವರ ಮನೆಯಾಗುವುದು. ಅದು ಮಾತ್ರವಲ್ಲ, ನೀವು ನನಗೆ ಕೊಡುವ ಎಲ್ಲ ಆಸ್ತಿ ಪಾಸ್ತಿಯಲ್ಲಿ 10ರಲ್ಲಿ 1 ಪಾಲನ್ನು ನಿಮಗೆ ಸಮರ್ಪಿಸುತ್ತೇನೆಂದು ಮಾತು ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಬ್ರಾಮನು ತನ್ನ ಮಗನಾದ ಇಸಾಕನಿಗೆ ಒಂದು ಮದುವೆ ಕಾರ್ಯವನ್ನು ನೇಮಿಸುವಾಗ ಕುಟುಂಬದಲ್ಲಿ ಆತನು ಚಿಂತಿಸುವಂಥ ಎಲ್ಲ ಚಿಂತನೆಯು ಆತನು ಸದಾಕಾಲ ದೇವನ ಚಿಂತೆಯೊಂದಿಗೆ ಆತನು ಮಾಡುವಂಥ, ಕೇಳುವಂಥ, ಬಯಸುವಂಥ ಒಂದು ಕಾರ್ಯ. ಪ್ರಿಯರೇ, ನಾವು ಸಹ ಅಲ್ಲಿ ಅನೇಕಾವರ್ತಿ ದೇವರನ್ನು ಕೇಳದೆ ನಾವು ಅನೇಕ ಕೆಲಸವನ್ನು ಮಾಡ್ತೇವೆ. ಅನೇಕ ಜನ ನಮಗೆ ಪತ್ರ ಬರೆಯೋದುಂಟು, ಫೋನಲ್ಲಿ ಕೇಳಿ ಮನೆಗೆ ಬಂದು ಅನೇಕ ಜನ ಈ ರೀತಿಯಾಗಿ ಶೇರ್ ಮಾಡಿದ್ದಾರೆ. ಬ್ರದರ್, ನಾನು ಕೈಗೊಂಡ ಕಾರ್ಯ ಕೆಲಸ ಆಗಲಿಲ್ಲ, ನಾನು ಇಷ್ಟು ಲಕ್ಷ ಹಾಕಿದ್ದೇನೆ, ಬಿಸ್ನೆಸ್ಸಲ್ಲಿ ಫೇಲ್ಯೂರು, ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕೆಂಬುದಾಗಿ ಚಿಂತಿಸ್ತಿದ್ದೇವೆ. ಕಾರಣ ಯಾಕೆ? ಪ್ರಿಯರೇ, ಕಾರಣ ಒಂದೇ, ನಾವು ದೇವರಲ್ಲಿ ಆಶ್ರಯಿಸದೆ ಮನುಷ್ಯನಲ್ಲಿ, ನಮ್ಮದೇ ಆದಂಥ ಜ್ಞಾನದಲ್ಲಿ, ನಮ್ಮದೇ ಆದಂಥ ಒಂದೇ ಒಂದು ಕೆಟ್ಟ ಚಿಂತನೆಯಲ್ಲಿ ನಾವು ಲೋಕದ ಆಮಿಷಗಳಿಗೆ ನಾವು ಮಾರಿ ಹೋಗಿ ನಾವು ದೇವರನ್ನು ಮರೆತು ಕಾರ್ಯವನ್ನು ಮಾಡುವಾಗ ದೇವನ ವಾಕ್ಯ ಹೇಳ್ತದೆ, ನನಗೆ ಯಾವುದು ಗೊತ್ತಿಲ್ಲ ಎಂಬುದಾಗಿ. ಆದರೆ ಮನುಷ್ಯನ ಪ್ರಯತ್ನ ಇದು ಯಾವ ಕಾರಣಕ್ಕೂ ಫಲದಾಯಕವಲ್ಲ. ಮನುಷ್ಯನ ಪ್ರಯತ್ನ ಕೇವಲ ನಶಿಸಿ ಹೋಗುವಂಥ ಪ್ರಯತ್ನ. ಇಲ್ಲಿ ದೇವನ ಆಶ್ರಯದಲ್ಲಿ ಈ ಒಂದು ವ್ಯಕ್ತಿ ಅರಿಕೆ ಮಾಡುವಂಥ ಅರಿಕೆ ಎಂಥದ್ದು? ಈ ಅರಿಕೆಯು ಪ್ರತಿಯೊಂದು ಮಾನವನಿಗೆ ಸಹಜವಾಗಿ ಆತನ ದಿನಚರಿಗಳಲ್ಲಿ ಮಾಡುವಂಥ ಈ ಅರಿಕೆಗಳು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಮಗೆ ಜೀವಿಸಲಿಕ್ಕೆ ಊಟ, ಅದೇ ರೀತಿಯಲ್ಲಿ ಬಟ್ಟೆ, ಒಂದು ಮನೆ, ಹಾಗೂ ಓಡಾಡಲಿಕ್ಕೆ ವಾಹನ, ಒಂದು ಕೆಲಸ, ಹಾಗೂ ಆತ್ಮಿಕ ವಿಷಯದಲ್ಲಿ ದೇವನ ವಾಕ್ಯ. ಇಷ್ಟು ಮನುಷ್ಯನ ಕಾರ್ಯ. ಇದನ್ನು ಬಿಟ್ಟು ನಾವು ಹಲವಾರು ಪಾಪಕ್ಕೆ ಎಡೆ ಮಾಡಿಕೊಡ್ತೇವೆ, ಅನೇಕ ಕೆಟ್ಟ ಚಿಂತನೆಗಳನ್ನು ಮಾಡ್ತೇವೆ. ದೇವನಲ್ಲಿ ಅರಿಕೆ ಮಾಡುವಂಥ ಈ ಒಂದು ಅರಿಕೆಯು ಅದು ಪ್ರತಿಯೊಂದು ಮನುಷ್ಯನು ನೆರವೇರಿಸುವಂಥ ಅರಿಕೆ ಆಗಿರಬೇಕು. ಈ ಅರಿಕೆಯು ಒಂದು ಉತ್ತಮವಾದಂಥ ದೇವನಿಗೆ ನೇರವಾಗಿ ಸಂಬಂಧವನ್ನು ಕಲ್ಪಿಸಿಕೊಡುವಂಥ ಒಂದು ಪರಿಶುದ್ಧವಾದಂಥ ಹೃದಯದಲ್ಲಿ ಬರುವಂಥ ಈ ಒಂದು ಮಾತು.
ಈ ವಾಕ್ಯವನ್ನು ನಾವು ಕೇಳೋಣ ಮತ್ತೊಮ್ಮೆ. 20ನೇ ವಾಕ್ಯ, 20-21 ವಾಕ್ಯ. ಅದೂ ಅಲ್ಲದೆ ಅವನು ಹೀಗೆಂದು ಹರಕೆ ಮಾಡಿಕೊಂಡನು, ದೇವರು ನನ್ನ ಸಂಗಡವಿದ್ದು ನಾನು ಕೈಗೊಂಡ ಪ್ರಯಾಣದಲ್ಲಿ ನನ್ನನ್ನು ಕಾಪಾಡಿ ಹೊಟ್ಟೆಗೆ ಊಟವನ್ನು ಮೈಗೆ ಬಟ್ಟೆಯನ್ನೂ ಕೊಟ್ಟು ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಮರಳಿ ಬರಮಾಡಿದರೆ ಸರ್ವೇಶ್ವರ ಸ್ವಾಮಿಯೇ ನನಗೆ ದೇವರಾಗುವರು. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಯಾಣ, ಈ ನನ್ನ ಪ್ರಯಾಣ ಎಂಬುದು ಒಂದು ಮನುಷ್ಯನಿಗೆ ತುಂಬ ಅವಶ್ಯಕತೆಯಾದಂಥ ಒಂದು ಕಾರ್ಯ. ನಮ್ಮ ಪ್ರಯಾಣ ಎಲ್ಲಿ? ಇದು ತುಂಬ ಮುಖ್ಯವಾದಂಥ ಒಂದು ಕಾರ್ಯ. 2 ವಿಧವಾದ ಪ್ರಯಾಣವನ್ನು ನಾವು ನೋಡ್ತೇವೆ ಈ ಲೋಕದಲ್ಲಿ. ನಾವು ಹುಟ್ಟು ಮತ್ತು ಸಾವು, ಇದು ನಮ್ಮ ಒಂದು ಲೋಕದ ಪ್ರಯಾಣ. 2ನೇ ಪ್ರಯಾಣ, ನನ್ನ ಸಾವಿನಲ್ಲಿ ನನ್ನ ದೇವನೊಂದಿಗೆ ನನ್ನ ಪ್ರಯಾಣ. ಈ 2 ಪ್ರಯಾಣದಲ್ಲಿ, ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಮ್ಮ ಹೋರಾಟ. ನಾವು 2 ವ್ಯಕ್ತಿಯೊಂದಿಗೆ ನಾವು ಹೋರಾಡಬೇಕು. ಸರಿಯಾಗಿ ಗಮನಿಸಿ, 2 ವ್ಯಕ್ತಿ ಯಾರು? ಒಂದು ಮನುಷ್ಯನಲ್ಲಿ, ಈಗ ಉದಾಹರಣೆ ನನ್ನಲ್ಲಿ 2 ಆತ್ಮ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅಯ್ಯೋ 2 ಆತ್ಮ ಒಂದು ಮನುಷ್ಯನಿಗೆ. ಹೌದು, ಒಂದು ಒಳ್ಳೆಯ ಆತ್ಮ, ಇನ್ನೊಂದು ಕೆಟ್ಟ ಆತ್ಮ. ಒಳ್ಳೆಯ ಆತ್ಮ ಪ್ರತಿನಿತ್ಯವೂ ನಾನು ಪ್ರಾರ್ಥಿಸುವಾಗ, ಪ್ರತಿನಿತ್ಯವೂ ನಾನು ಒಳ್ಳೆಯ ದೇವನನ್ನು ಆಯ್ಕೆ ಮಾಡಿ ಆ ಒಳ್ಳೆಯ ದೇವನಿಂದ ಕಲಿತಂಥ ಒಳ್ಳೆಯ ಒಂದು ವಾಕ್ಯವು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ನಮ್ಮ ಆತ್ಮ ಒಳ್ಳೆಯದಾಗಿ ಮಾರ್ಪಡಿಸುವಂಥದ್ದು. ಕೆಟ್ಟ ಆತ್ಮ, ಈ ಕೆಟ್ಟ ಆತ್ಮ ಆ ಪರಿಶುದ್ಧವಾದ ದೈವ ಸಾನ್ನಿಧ್ಯದಿಂದ ದೇವನು ದಬ್ಬಿದಂಥ ಈ ಸೈತಾನನು ಮಧ್ಯಾಕಾಶದಿಂದ ಇಡೀ ಮಾನವ ಕುಲವನ್ನು ಆ ಪರಿಶುದ್ಧತೆಯನ್ನು ಚಂಚಲಗೊಳಿಸುವಂಥ ದುಷ್ಟಾತ್ಮ, ಈ ದೆವ್ವಗಳು. ಸೈತಾನ ಬೇರೆ, ದೆವ್ವ ಬೇರೆ. ಈ ದೆವ್ವಗಳ ಮೂಲಕ ಈ ಸೈತಾನನೊಂದೊಂದು ಮನುಷ್ಯನಲ್ಲಿ ಪ್ರವೇಶಿಸಿ, ಅದಕ್ಕೆ ನೋಡ್ರಿ, ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಏನು ದೆವ್ವ ಹಿಡ್ದಂಗೆ ಆಡ್ತೀಯಾ ಅಂತ ಕೇಳ್ತೀರ. ಒಂದೊಂದು ಸಲ ಏನು ಸೈತಾನ್ ಹಿಡಿದಿದ್ಯಾ ಅಂತ ಕೇಳ್ತೀರ. ಹೌದಲ್ಲ? ನೀವೆಲ್ಲ ನಮ್ಮ ಮೈಸೂರು ಸೌತ್ ಚರ್ಚಿಗೂ ಇಲ್ಲ ಗಾಯತ್ರಿಪುರಂ ಚರ್ಚಿಗೆ ಬಂದರೆ, ಮೈಸೂರಲ್ಲಿ ಅಲ್ಲಿ ದೆವ್ವಗಳು ಮಾತನಾಡುವುದನ್ನು ನಿಮಗೆ ಲೈವ್ ಆಗಿ ನೋಡ್ಬೋದು. ದೇವರು ಯಾವ ರೀತಿಯಲ್ಲಿ ಒಂದು ಸೈತಾನನ್ನು ಆ ಪರಿಶುದ್ಧವಾದಂಥ ದೈವ ಸಾನ್ನಿಧ್ಯದಿಂದ ಹೊರಗಟ್ಟುವಂಥದ್ದನ್ನು ನೀವು ಕಣ್ಣಾರೆ ನೋಡ್ಬೋದು ಪ್ರತಿ ಸೋಮವಾರ. ಪ್ರಿಯರೇ, ಈ ದೈವಾತ್ಮ, ಈ ಪರಿಶುದ್ಧವಾದಂಥ ಆತ್ಮ ನಮಗೆ ಯಾವಾಗಲೂ ಪ್ರೇರೇಪಿಸುವುದು ಒಳ್ಳೆಯದನ್ನೇ. ಯಾರಿಗೆ ಮೋಸ ಮಾಡಬಾರ್ದು, ಚಾಡಿ ಹೇಳುವಂಥ ಕಾರ್ಯ ನಮ್ಮದಲ್ಲ. ಕೆಟ್ಟ ಮಾತು, ಹೊಲಸು ಮಾತುಗಳು ಹಾಗೂ ಪರದೂಷಣೆ, ಇನ್ನೊಬ್ಬರ ವಿಷಯದಲ್ಲಿ ನಾನು ತಲೆ ಹಾಕಿ, ಇನ್ನೊಬ್ಬರ ಕುಟುಂಬದಲ್ಲಿ ತಲೆ ಹಾಕಿ ಆ ಕುಟುಂಬವನ್ನು ಹಾಳು ಮಾಡುವಂಥ, ಆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕೆಡಿಸುವಂಥ ಕಾರ್ಯ ಮಾಡ್ತಕ್ಕಂಥ ಎಲ್ಲ ಆಲೋಚನೆಯು ಈ ದುಷ್ಟಾತ್ಮ ಕೊಡುವಂಥದ್ದು. ಇದನ್ನು ಕುರಿತೇ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನನ್ನ ಪ್ರಯಾಣ ಅದು ನನ್ನ ತಂದೆಯ ಮನೆಗೆ ಸೇರುವಂಥ, ಈ ಪ್ರಯಾಣದಲ್ಲಿ ಯಾವ ಅಪಘಾತವೂ ಸಂಭವಿಸದಂತೆ ಈ ಶರೀರವನ್ನು, ಆತ್ಮವನ್ನು, ಜೀವವನ್ನು ದೇವನ ಪರಿಶುದ್ಧವಾದಂಥ ಗರ್ಭಗುಡಿಯಾಗಿ ಇಟ್ಟುಕೊಳ್ಳುವಂಥ ನನಗೆ ದೇವರು ಸದಾಕಾಲ ಪ್ರೇರಣೆಯಾಗಿ ಈ ಲೋಕದಲ್ಲಿ ನಾನು ಪರಿಶುದ್ಧತೆಯಲ್ಲಿ ಜೀವಿಸಬೇಕು ಎಂಬುದಾಗಿ ನಿರ್ಧರಿಸುವಂಥ ಒಂದು ಮನುಷ್ಯನೇ ದೈವ ಮನುಷ್ಯ. ಈ ನಿಯಮ, ಈ ದೇವನ ವಾಕ್ಯ ನಮ್ಮಲ್ಲಿ ನಾಟುವಂಥದ್ದು. ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಕಾರಣ ಯಾಕೆಂದರೆ ನಿಮಗೆ ಸ್ವಲ್ಪ ಆಳವಾಗಿ ದೇವರು ಇಂದು ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಕಾರಣ ಇವತ್ತು ಎಲ್ಲ ನಿಮಗೆ ಈ ಒಂದು 40 ದಿವಸ ಫ್ರೀ. ಇಡೀ ಪ್ರಪಂಚದ ಚರಿತ್ರೆಯಲ್ಲಿಲ್ಲ. ಒಂದು ದಿನ ಸರ್ಕಾರ ಲೀವ್ ಕೊಟ್ಟರೆ, ಎಕ್ಸ್ಟ್ರಾ ಕೆಲಸ ಮಾಡಬೇಕು. ಹೌದಲ್ಲ? ನಾವು ಫುಲ್ ಫ್ರೀ. 40 ದಿವಸ ಮನೇಲಿದ್ದೇವೆ. 40 ದಿವಸ ಫುಲ್ ರೆಸ್ಟ್. ಪ್ರಿಯರೇ, ಚಿಂತೆ ಮಾಡಿ ಒಂದು ಮನುಷ್ಯನನ್ನು ಕೂರಿಸಿ ಸಂಬಳ ಕೊಡುವಂಥ ಒಂದು ದಿನ ಈ ದಿನಗಳು. ಇದು ಯಾರಿಂದಲೂ ಸಾಧ್ಯ ಇಲ್ಲ. ಇದು ಸರ್ಕಾರದಿಂದಲೂ, ರಾಜಕೀಯ ವ್ಯಕ್ತಿಯಿಂದಲೂ ಸಾಧ್ಯ ಇಲ್ಲ.
ನೋಡಿ, ಒಂದು ಮನುಷ್ಯನ ಪಾಪ, ಈ ಒಂದು ಮನುಷ್ಯನ ಪಾಪದಿಂದ ಇಡೀ ಪ್ರಪಂಚವೇ ತಲ್ಲಣಗೊಂಡು, ಈ ಪ್ರಪಂಚ ಇಡೀ ತಲ್ಲಣಗೊಂಡಿದ್ದು ಮಾತ್ರವಲ್ಲ, ಇಲ್ಲಿ 2 ಭಾಗವನ್ನು ನಾವು ನೋಡ್ತೇವೆ. ಪ್ರಯಾಣದಲ್ಲಿ ಎಷ್ಟೋ ಲಕ್ಷ ಜನ ಸತ್ತೋದ್ರು, ಯಾರಿಗೂ ಲೆಕ್ಕ ಇಲ್ಲ. ಒಂದೊಂದು ದೇಶ ಲೆಕ್ಕ ಕೊಡಬೇಡಿ ಎಂಬುದಾಗಿ ಹೇಳ್ತಾರೆ. ಚೈನಾ ಲೆಕ್ಕ ಕೊಡಲಿಲ್ಲ, ಆದರೂ ಮೀಡಿಯಾ ಚೈನಾದ ಲೆಕ್ಕ ಕೊಟ್ಟಿದೆ. ಸುಮಾರು ಕಮ್ಮಿ ಅಂದರು 2.5-3 ಕೋಟಿ ಜನ ಸತ್ತಿರುವುದು. ಪ್ರಿಯರೇ, ಇಟಾಲಿಯಲ್ಲಿ ನಾವು ತಗೊಳ್ಳುವಾಗ, ಅದೇ ರೀತಿಯಲ್ಲಿ ಅನೇಕ ನಾವು ಗಲ್ಫ್ ಕಂಟ್ರಿಯಲ್ಲಿ ನಾವು ನೋಡುವಾಗ, ನಮ್ಮ ಭಾರತ ದೇಶದಲ್ಲಿ ನೋಡುವಾಗ, ಯಾವ ಮನುಷ್ಯನು ತನ್ನ ಸಾವನ್ನು ಈ ರೀತಿಯಾಗಿ ಸಡನ್ನಾಗಿ ಬರ್ತದೆ ಎಂಬುದಾಗಿ ಗೊತ್ತಿಲ್ಲ, ಅವನಿಗೆ ಚಿಂತಿಸಿಲ್ಲ, ಗ್ರಹಿಸಿಲ್ಲ. ಆದರೆ ದೇವನ ವಾಕ್ಯ ಇದೆ, ನನ್ನ ಪಯಣ ಅದು ಸುರಕ್ಷಿತವಾಗಿ ನನ್ನ ತಂದೆಯ ಸ್ಥಾನಕ್ಕೆ ಹೋಗಿದ್ದೀನ, ತಂದೆ ಆ ಸ್ಥಾನದಲ್ಲಿ ನಾನು ಪಾಲುಗಾರನಾಗಲಿಕ್ಕೆ ನಾನು ತಯಾರ. ಈ ಒಂದು ಕಾರ್ಯವನ್ನು ಚಿಂತಿಸುವಾಗ ದೇವನ ವಾಕ್ಯ ಪ್ರತಿಯೊಂದು ವ್ಯಕ್ತಿಯ ಬುದ್ಧಿಯನ್ನು ವಿಕಾಸಪಡಿಸುವಂಥದ್ದು. ಇದು ನಮಗೆ ರಕ್ಷಣೆ ಕಾಲ, ನಮ್ಮ ಆತ್ಮವನ್ನು ಶೋಧಿಸಿಕೊಳ್ಳುವಂಥ ಕಾಲ. ಒಂದು ಪ್ರಶ್ನೆ, ನನ್ನ ಒಂದು ಪ್ರಶ್ನೆ, ಈ ಭೂಮಿಯಲ್ಲಿ ದಿನಂಪ್ರತಿ ಈ ಕೊರೋನಾ ಎಂಬ ಈ ರೋಗ ಬರೋಕ್ಕಿಂತ ಮುಂಚೆ ನಾವೆಲ್ಲರೂ ಎಲ್ಲ ಕಡೆ ಓಡಾಡ್ತಿದ್ವಿ, ಮಾತನಾಡ್ತಿದ್ವಿ, ಎಲ್ಲವನ್ನು ಮಾಡ್ತಿದ್ವಿ. ಮಾಡುವಾಗ ನಿಮಗೆ ಚಾಡಿ ಹೇಳಿ ಯಾರಿಗಾದ್ರೂ ಪ್ರೈಸ್ ಬಂದಿರೋದು, ಕಿರೀಟ ಸಿಕ್ಕಿರೋದು ಯಾರಿಗಾದ್ರೂ ಉಂಟಾ? ಯಾರ ಮನೆಯನ್ನು ಏನಾದರೂ ಹಾಳು ಮಾಡಿ, ಪರವಾಗಿಲ್ಲ ನೀನು ಎಷ್ಟು ಮನೆ ಹಾಳು ಮಾಡ್ತಾ ಇದೆಯಾ, ನಿನಗೆ ಒಂದು ಒಳ್ಳೆಯ ಗಿಫ್ಟ್ ಕೊಡಬೇಕೆಂಬುದಾಗಿ ಯಾರಾದರೂ ಕೊಟ್ಟಿದ್ದಾರಾ? ಕೇಳಿದೇವಾ? ಪತ್ರದಲ್ಲಿ ಅಂಥವ್ರಿಗೆ ನಾನು ಸನ್ಮಾನ ಮಾಡಿದಾರ? ಇಲ್ಲ. ಪ್ರಿಯರೇ, ಒಂದು ಮನುಷ್ಯ ಇನ್ನೊಂದು ಮನುಷ್ಯನನ್ನು ಹಾಳು ಮಾಡುವಾಗ, ಒಂದು ಮನುಷ್ಯ ಇನ್ನೊಂದು ಮನುಷ್ಯನನ್ನು ದ್ರೋಹಿಸುವಾಗ, ಒಂದು ಮನುಷ್ಯ ಇನ್ನೊಂದು ಮನುಷ್ಯನನ್ನು ನಾವು ಪಾಪದ ಹಾದಿಗೆ ಎಳೆಯುವಾಗ ದೇವನ ವಾಕ್ಯ ಎಚ್ಚರಿಸದೆ ಎಚ್ಚರಿಕೆ ಆಗಿರು. ಕಾರಣ, ಒಂದು ವ್ಯಕ್ತಿಯನ್ನು ನೀನು ಸೃಷ್ಟಿ ಮಾಡಲಿಲ್ಲ, ಒಂದು ಆತ್ಮ ನಷ್ಟಪಡುವುದು ನನಗಿಷ್ಟ ಇಲ್ಲ ಎಂಬುದಾಗಿ ದೇವನ ವಾಕ್ಯ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುವಂಥ ವಾಕ್ಯ. ಇದು ಧರ್ಮದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾವ ಒಂದು ವರ್ಗಕ್ಕೆ ಸೇರಿದಂಥ ಜನರಿಗೆ ಹೇಳುವಂಥ ವಾಕ್ಯ ಅಲ್ಲ, ಪ್ರತಿಯೊಂದು ಮನುಷ್ಯನಿಗೆ. ಪ್ರಿಯರೇ, ನನ್ನ ಕೆಲಸ ಏನು? ದೇವರು ನನಗೆ ಜೀವ ಕೊಟ್ಟಿದ, ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು ದಿನಂಪ್ರತಿ. ಕರ್ತವ್ಯ ಏನು? ನನಗೆ ಕರ್ತವ್ಯ ಕೊಟ್ಟಿದ್ದಾರೆ, ಸರ್ಕಾರದಲ್ಲಿ ಒಂದು ಕೆಲಸ ಮಾಡು. ಬಂದಂಥ ಹಣ, ನಿನಗೆ ಒಂದು ಕುಟುಂಬವನ್ನು ಕೊಟ್ಟಿದ್ದಾರೆ, ನಿನ್ನ ಹೆಂಡತಿ ಮತ್ತು ಮಕ್ಕಳು. ಆ ಹೆಂಡತಿ ಮತ್ತು ಮಕ್ಕಳಿಗಾಗಿ ನೀನು ಕೆಲಸಕ್ಕೆ ಹೋಗಿ ಕುಟುಂಬವನ್ನು ನೀನು ಕಾಪಾಡಬೇಕು. ಅವರಿಗೆ ಆಗು ಹೋಗುಗಳನ್ನು ನೋಡಬೇಕು. ಯಾವ ಕಾರಣಕ್ಕೂ ಯಾವ ವಿಷಯದಲ್ಲೂ ಯಾರ ವಿಷಯದಲ್ಲೂ ನೀನು ತಲೆ ತೂರಿಸದಂತೆ, ಯಾವ ಕುಟುಂಬಕ್ಕೆ ನೀನು ಕೇಡನ್ನು ಮಾಡದಂತೆ, ನಿನಗೆ ಕೊಟ್ಟಂಥ ಹಣದಲ್ಲಿ ನೀನು ಸಂತೃಪ್ತನಾಗಿ ಇನ್ನೊಬ್ಬರಿಗೆ ಕೊಡುವಂಥ, ಇಲ್ಲ ಕೊಡದೇ ಇದ್ದರೂ ಸಹ ಯಾರಿಗೂ ಕೇಡು ಮಾಡದೇ ಇರ್ತಕ್ಕಂಥದ್ದೇ ಪ್ರತಿಯೊಂದು ಮನುಷ್ಯನ ಕರ್ತವ್ಯ. ಎರಡನೇದಾಗಿ, ನಿನ್ನನ್ನು ನೋಡಿ. ಈಗ ಉದಾಹರಣೆ, ನನ್ನ ನೋಡಿ, ನನ್ನ ಹೆಂಡತಿ ಹೇಳಬೇಕು, ನನ್ನ ಗಂಡನಿಂದ ನಾನು ಎಷ್ಟೋ ವಿಷಯವನ್ನು ತಿಳ್ಕೊಂಡೆ ಎಂಬುದಾಗಿ. ಆ ರೀತಿಯಲ್ಲಿ ನಿನ್ನ ತಂದೆ, ನಿನ್ನ ತಾಯಿ, ಇಲ್ಲ ನಿನ್ನ ಅಣ್ಣನನ್ನು ನೋಡಿ ತಂಗಿ, ತಂಗಿಯನ್ನು ನೋಡಿ ತಮ್ಮ, ಇಲ್ಲ ಅಕ್ಕನನ್ನು ನೋಡಿ ತಂಗಿಯೋ ತಮ್ಮನೋ, ಈ ರೀತಿಯಾಗಿ ಕುಟುಂಬದಲ್ಲಿ ಅವರನ್ನು ನೋಡಿ ನಾನು ಒಳ್ಳೆಯದನ್ನು ಕಲ್ತುಕೊಂಡೆ ಎಂಬುದಾಗಿ ಹೇಳುವಂಥ ಧೈರ್ಯ ಯಾರಿಗಿದೆ ಹೇಳ್ರಿ? ಇದನ್ನೇ ದೇವರು ನಿಮ್ಮಿಂದ ಬಯಸುವಂಥದ್ದು, ಇದನ್ನೇ ದೇವರು ನಿಮ್ಮಿಂದ ಬಯಸುವಂಥದ್ದು. ನಾನು ಪ್ರಾರ್ಥನೆ ಮೊಣಕಾಲಾಕಿ ಪ್ರಾರ್ಥಿಸಿ ದೇವರೆಲ್ಲ ಪ್ರಾರ್ಥಿಸುವಾಗ ನನ್ನ ಮಕ್ಕಳು ಹೇಳಬೇಕು, ನನ್ನ ಡ್ಯಾಡಿನ ನೋಡಿ ನಾನು ಎಷ್ಟೋ ಕಲ್ತುಕೊಂಡೆ ಎಂಬುದಾಗಿ. ನನ್ನ ಪ್ರಾರ್ಥನೆಯನ್ನು ನೋಡಿ, ನನ್ನ ತ್ಯಾಗವನ್ನು ನೋಡಿ ನನ್ನ ಹೆಂಡತಿ ಹೇಳಬೇಕು, ಇದೋ ನನ್ನ ಗಂಡನನ್ನು ನೋಡಿ ನಾನು ಎಷ್ಟು ಕಲ್ತುಕೊಂಡೆ ಎಂಬುದಾಗಿ. ಹಾಗೂ ವಿಶೇಷವಾಗಿ ಇನ್ನೊಂದು ದೊಡ್ಡ ಒಂದು ಗಿಫ್ಟ್, ನಮ್ಮ ಈ ಉದಾರ ಮನಸ್ಸನ್ನು ಆಶೀರ್ವದಿಸಿದಂಥ ದೇವರು ನಿನ್ನ ಹೆಂಡತಿಯನ್ನು ದೇವರನ್ನು ಆಶೀರ್ವದಿಸ್ತಾನೆ. ನಿನ್ನ ಹೆಂಡತಿಗಾಗಿ ಪ್ರಾರ್ಥಿಸು.
ಗಂಡ ಹೆಂಡತಿ ಪ್ರಾರ್ಥಿಸುವಾಗ ಹೆಂಡತಿ ನಮ್ಮನ್ನು ಬಿಟ್ಟು ಕೊಟ್ಟಾಗ, ಈ ಸೇವೆಗಾಗಿ ನಮ್ಮನ್ನು ಬಿಟ್ಟು ಕೊಟ್ಟಾಗ, ಸಮಯವನ್ನು ನಮಗೆ ಕೊಟ್ಟಾಗ, ಕುಟುಂಬವನ್ನು ಜವಾಬ್ದಾರಿಯನ್ನು ತೆಗೆದು ಆಕೆ ಯಾವುದಕ್ಕೂ ಲೆಕ್ಕಿಸದೆ ನಮ್ಮನ್ನು ಕಳುಹಿಸಿಕೊಡುವಾಗ ನಾವೊಂದು ಭಾಗ್ಯವಂತರು. ಕಾರಣ ಆಕೆಯನ್ನು ನೋಡಿ ನಾನು ಸಹ ಕಲಿಯುವಂಥದ್ದು. ಆಕೆ ನನಗಾಗಿ ಎಷ್ಟೋ ಸಹನೆಯನ್ನು ಸಹಿಸಿಕೊಂಡಿದ್ದಾಳೆ ಎಂಬುದಾಗಿ. ಈ ಸಹನೆ ಎಂಬುದು ಆ ಕುಟುಂಬದ ಮಕ್ಕಳ ಆಗುಹೋಗು ಮತ್ತು ಎಲ್ಲವನ್ನ ನಿಭಾಯಿಸುವಂಥದ್ದು ಒಂದು ಒಳ್ಳೆಯ ಗೃಹಿಣಿ. ಪ್ರಿಯರೇ, ಅದಕ್ಕಾಗಿ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನೀನು ಒಂದು ಉತ್ತಮವಾದಂಥ ದೇವ ಮನುಷ್ಯನಾದಾಗ. ಇಲ್ಲಿ ದೇವನ ವಾಕ್ಯ 21ನೇ ವಾಕ್ಯ ಓದಿ ಬ್ರದರ್. ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಮರಳಿ ಬರಮಾಡಿದರೆ ಸರ್ವೇಶ್ವರ ಸ್ವಾಮಿಯೇ ನನಗೆ ದೇವರು ಆಗುವರು. ನಾನು ಸ್ಮಾರಕ ಸ್ತಂಭವಾಗಿ ನೆಟ್ಟಿರುವ ಈ ಕಲ್ಲು ದೇವರ ಮನೆಯಾಗುವುದು. ಅದು ಮಾತ್ರವಲ್ಲ, ನೀವು ನನಗೆ ಕೊಡುವ ಎಲ್ಲ ಆಸ್ತಿ ಪಾಸ್ತಿಯಲ್ಲಿ 10ರಲ್ಲಿ 1 ಪಾಲನ್ನು ನಿಮಗೆ ಸಮರ್ಪಿಸುತ್ತೇನೆಂದು ಮಾತು ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮನುಷ್ಯನಿಗೆ ಯಾಕೆ ಆಶೀರ್ವಾದಗಳು ನಷ್ಟಪಟ್ಟು ಹೋಗ್ತದೆ? ಯಾಕೆ ಮನುಷ್ಯನಿಗೆ ದೇವನ ಆಶೀರ್ವಾದ ನಷ್ಟಪಟ್ಟು ಹೋಗ್ತದೆ? ಇಲ್ಲಿ 2 ವಿಷಯವನ್ನು ನಾವು ನೋಡುತ್ತೇವೆ. ಇದು ಆದಿ ಕಾಂಡದಲ್ಲಿ ತಂದೆಯಾದಂಥ ದೇವನೊಂದಿಗೆ ಸಂಭಾಷಿಸುವಂಥ ಹಾಗೂ ಒಂದು ದೇವ ಸೇವಕನು ಹೇಳುವಂಥ ಒಂದು ವಾಕ್ಯ. ಇಲ್ಲಿ ನಾನು ಸುರಕ್ಷಿತವಾಗಿ ನನ್ನ ತಂದೆ ಮನೆಗೆ ಹೋಗುವಾಗ ನನಗೆ ಕೊಟ್ಟಂಥ ಆಸ್ತಿ ನಮಗೆ ಸೇರುವಂಥದ್ದು, ಪಾಸ್ತಿ ಇನ್ನೊಬ್ಬರಿಗೆ ಸೇರುವಂಥದ್ದು. ನಿಮಗೆ ಎಷ್ಟೋ ಸಲ ಉದಾಹರಣೆ ಕೊಟ್ಟಿದ್ದೇನೆ. ಚರ್ಚ್ಗಳಲ್ಲಿ ವಾಕ್ಯವನ್ನು ಕೊಡುವಾಗ ಆಸ್ತಿ ಅಂದರೆ ಏನು, ಪಾಸ್ತಿ ಅಂದರೆ ಏನು ಎಂಬುದಾಗಿ. ಆಸ್ತಿ ಅಂದರೆ ಮನೆ ಹಾಗೂ ನಾವು ದಿನಂಪ್ರತಿ ಉಪಯೋಗಿಸುವಂಥ ವಸ್ತುಗಳು ಎಲ್ಲವೂ ನಾವು ಗಳಿಸಿದಂಥ ಆಸ್ತಿ. ಪಾಸ್ತಿ ಹೇಳ್ರಿ, ಪಾಸ್ತಿ ಎಂದೇನು? ಆಸ್ತಿ ಬೇರೆ, ಇದು ನಾನು ಸಂಪಾದಿಸಿದಂಥ ಒಂದು ಚಿಕ್ಕ ಒಂದು ಆಸ್ತಿ. ಇದು ಯಾರಿಗಾದರೂ ಕೊಡ್ಬೋದು. ಪಾಸ್ತಿಗೆ ಅರ್ಥ ಇಲ್ಲದಂಥ ಕಾರ್ಯವನ್ನು ನೋಡಿ. 2 ಕಾರ್ಯ ಇಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಬೈಬಲಲ್ಲಿ ಜೋಡಣ ಪದಕ್ಕೆ ಅರ್ಥ ಇದೆ. ಇಲ್ಲಿ ಜೋಡಣ ಪದಕ್ಕೆ ಅರ್ಥ ಇರೋದಿಲ್ಲ. ನಾವು ಮಾತನಾಡುವಂಥ ಮಾತುಗಳಲ್ಲಿ ಆ ಜೋಡಣ ಪದಕ್ಕೆ ಅರ್ಥ ಇಲ್ಲ. ಇಲ್ಲಿ ಅರ್ಥ ಬರ್ತದೆ. ಆಸ್ತಿ ಪಾಸ್ತಿ, ಆಸ್ತಿ ವಸ್ತು ವ್ಯಕ್ತಿ ಎಲ್ಲವೂ ನಮಗೆ ಸೇರಿದ್ದು. ಇದೆಲ್ಲ ನೋಡಪ್ಪ, ನಮಗೆ ಈ ಜಪ್ಸರ ನನ್ನದು ತಗೋ, ಈ ಬೈಬಲ್ ನನ್ನದು ತಗೋ, ಈ ಸ್ಟ್ಯಾಂಡ್ ತಗೋ, ನನ್ನ ಸಂಪಾದಿಸಿದ ಹಣ, ಯಾವುದಾದ್ರೂ ಒಂದು ಕಾರು, ಯಾವುದಾದ್ರೂ ಒಂದು ಕೊಡ್ಬೋದು, ಮನೆ, ನನಗೆ ಸೇರಿದ ಆಸ್ತಿ ತಗೋ. ಪಾಸ್ತಿ ಅರ್ಥ ಇಲ್ಲ. ಉದಾಹರಣೆ ನಾನು ಎಷ್ಟೋ ಸಲ ಹೇಳಿದ್ದೇನೆ. ಎಲ್ಲಿಗೆ ಹೋಗಿದ್ದೆ ಬೆಳಗ್ಗೆ ಅಂತ ಕೇಳ್ತಾರೆ ಜನ. ನಾವೆಲ್ಲ ನಡ್ಕೊಂಡು ಹೋಗುವಾಗಿಲ್ಲ, ಎಲ್ಲಾದರೂ ಬೆಳಗಿನ ಜಾವ ಸಿಗುವಾಗ, ಏನಯ್ಯ ಎಲ್ಲೋಗಿದ್ದೆ? ನಾನು ಇಲ್ಲೇ ಗೀಕ್ ಮಾಡಿದ್ದೆ. ವಾಕ್ ಪರವಾಗಿಲ್ಲ, ಗೀಕ್ ಇದೆ. ಆಸ್ತಿ ಪಾಸ್ತಿ ಅರ್ಥ. ವಾಕ್ ನಡೆಯುವಂಥದ್ದು, ಪಾಕ್ ಗೊತ್ತಿಲ್ಲ. ಆಮೇಲೆ ಏನು ತಿಂದೆ, ಏನು ಕುಡ್ದೆ? ದೋಸೆ ಗೀಸೆ ತಿಂದೆ. ದೋಸೆ ಪರವಾಗಿಲ್ಲ, ತಿಂದಿದ್ದು. ಗೀಸೆ ಕಾಫಿ ಕುಡ್ದೆ. ಕಾಫಿ ಪರವಾಗಿಲ್ಲ, ಕುಡ್ದಿದ್ದೇನೆ. ಗೀಫಿ ದೋಸೆಗೆ ಏನು ಕೊಟ್ಟರು ನಿಮ್ಮ ಮಿಸ್ಸಸ್? ಏನು ಮಾಡಿದ್ರು? ಚಟ್ನಿ ಪರವಾಗಿಲ್ಲ, ಗಿಟ್ನಿ ಗೊತ್ತಿಲ್ಲ. ಪ್ರಿಯರೇ, ಈ ರೀತಿ ನಾವು ಸತ್ಯವೇದದಲ್ಲೂ ನೋಡ್ತೇವೆ. ಇಲ್ಲಿ ದೇವನ ಮಗನು ಹೇಳುವಂಥ ಒಂದು ಕಾರ್ಯ, ಯಾಕೋಬನು ಈ ರೀತಿ ಅಲ್ಲಿ ಹೇಳ್ತಾನೆ, ನಾನು ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಹೋಗುವಾಗ ನನಗೆ ದೇವರು ಕೊಟ್ಟಂಥ ಆಸ್ತಿ ಪಾಸ್ತಿಯಲ್ಲಿ ಆಸ್ತಿ ಎಷ್ಟು ಬೇಕು ನನಗಿಟ್ಟು ಬಾಕಿ ಎಲ್ಲವನ್ನ ನಾನು ಹಂಚುವಂಥದ್ದು, ನಾನು ಪರರಿಗೆ ಕೊಡುತ್ತೇನೆ. ದೇವರಿಗೆ 100ರಲ್ಲಿ 10 ಭಾಗವನ್ನು ನಾನು ಕೊಡುತ್ತೇನೆ. ಇದರ ಅರ್ಥವನ್ನು ನಾನು ಈ ಒಂದು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮ್ಮಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಆಸ್ತಿ ಅಂದರೆ ಏನು, ಪಾಸ್ತಿ ಅಂದರೆ ಏನು,
ಏತಕ್ಕಾಗಿ ಮನುಷ್ಯ ಈಗ ನರಳಾಡ್ತಿದ್ದಾನೆ, ಯಾವ ವಿಷಯದಲ್ಲಿ ಅವನು ನಷ್ಟಪಟ್ಟು ಹೋಗಿದ್ದಾನೆ, ಇದನ್ನು ಕುರಿತು ನಾವು ದೇವನಲ್ಲಿ ಮಾತನಾಡುವಾಗ ದೇವರು ನಮ್ಮೊಂದಿಗೆ ತಿಳಿಸುವಂಥ ವಾಕ್ಯಗಳು. ಆ ಪರಿಶುದ್ಧವಾದಂಥ ವಾಕ್ಯ ಇದು. ಯಾವ ಕಾರಣಕ್ಕೂ ದಯವಿಟ್ಟು ಈ ಕಂಟಿನ್ಯೂಷನ್ ನೋಡ್ರಿ. ದೇವರು ನಿಮಗೆ ಅನೇಕ ವಿಷಯಗಳನ್ನು ನಿಮ್ಮೊಂದಿಗೆ ಮಾತನಾಡಿರ್ತಕ್ಕಂಥ ವಿಷಯಗಳು. ಇದನ್ನು ನಾವು ಧ್ಯಾನಿಸೋಣ. ಧ್ಯಾನಿಸುವ ಮುನ್ನ ಈ ವಾಕ್ಯಗಳು ನಾನು ದೇವನಿಗೆ ಒಪ್ಪಿಸಿಕೊಟ್ಟಾಗ ಮಾತ್ರ ನನ್ನ ಪಯಣ ಲೋಕದ ಹಾಗೂ ಇನ್ನೊಂದು ಪರಿಶುದ್ಧವಾದ ದೈವ ಪಯಣ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ದೇವನ ವಾಕ್ಯದ ಪ್ರಕಾರ ಇದು ನಾವೆಲ್ಲರೂ ಈ ಅಂತ್ಯಕಾಲದಲ್ಲಿ ಆ ಪರಿಶುದ್ಧವಾದ ದೇವನ ಸಾನ್ನಿಧ್ಯವನ್ನು ಅನುಭವಿಸೋದಕ್ಕೆ ಮಾತ್ರವೇ ನಮ್ಮನ್ನು ಈ ನಿಮಿಷದಲ್ಲಿ ಒಪ್ಪಿಸಿಕೊಳ್ಳೋಣ. ಕಾರಣ ಲೋಕವನ್ನು ನಾವು ನೋಡುವಾಗ ತತ್ತರಿಸುವಂಥ ಲೋಕ, ಕಣ್ಣೀರು ವೇದನೆಯಿಂದ ತುಂಬಿರುವಂಥ ಲೋಕ, ಹಣ ಇದ್ದರೂ ಖರ್ಚು ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಈ ಲೋಕ. ಈ ನಿಮಿಷದಲ್ಲಿ ವಾಕ್ಯವನ್ನು ನಾವು ಆಲಿಸಿದ್ದೇವೆ. ಆ ವಾಕ್ಯದ ಪ್ರಕಾರ ಸ್ವಾಮಿ ಯೇಸುವಿಗೆ ನಮ್ಮನ್ನು ಬಿಟ್ಟು ಕೊಡೋಣ. ಈ ನಿಮಿಷದಲ್ಲಿ ದೇವನಿಗೆ ನಿಮ್ಮ ಹೃದಯವನ್ನು ಬಿಟ್ಟುಕೊಟ್ಟಾಗ ಮಾತ್ರವೇ ಈ ದೇವನ ವಾಕ್ಯ ನಮ್ಮಲ್ಲಿ ಸದಾಕಾಲ ನೆಲೆಯಾಗಿರ್ತಕ್ಕಂಥದ್ದು. ಯಾರಿಗೆ ಮನಸ್ಸಿದೆ ಕ್ರಿಸ್ತನೊಂದಿಗೆ ನಾನು ಜೀವಿಸ್ತೇನೆಂಬುದಾಗಿ, ಕ್ರಿಸ್ತನು ನನ್ನೊಂದಿಗೆ ಜೀವಿಸಲು ಇಷ್ಟಪಟ್ಟಂಥ ಯೇಸುವಿಗೆ ನಾನು ಈ ನಿಮಿಷದಲ್ಲಿ ನನ್ನನ್ನು ಯೇಸುವಿಗೆ ಒಪ್ಪಿಸಿಕೊಡಲು ನಾನು ತಯಾರಿದ್ದೇನೆ. ನಮ್ಮನ್ನು ಕೇಳಿಕೊಳ್ಳುತ್ತಾ ಈ ನಿಮಿಷದಲ್ಲಿ ತೀರ್ಮಾನಿಸಿದವರು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇದು ನಿಮ್ಮ ಪರಿಶುದ್ಧವಾದಂಥ ನಾಮದಲ್ಲಿ ನಮ್ಮೊಬ್ಬೊಬ್ಬರನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನಿಮ್ಮ ಪರಿಶುದ್ಧ ಆತ್ಮನ ಶಕ್ತಿ ನಮ್ಮಲ್ಲಿ ಜ್ವಲಿಸಲಿ. ಆದಿ ಅಪೋಸ್ತಲರ ಮೇಲೆ ಇಳಿದು ಬಂದ ಅದೇ ಆತ್ಮಶಕ್ತಿಯನ್ನು ಅನುಭವಿಸುವಂಥ ನಾವು ಇದೋ ನಿಮ್ಮ ಕಟ್ಟಳೆಗಳನ್ನು ಅನುಸರಿಸಿ ಪರಿಶುದ್ಧತೆಯಲ್ಲಿ ಜೀವಿಸುವಂತೆ ನಮ್ಮ ದೇಹ, ಮನಸ್ಸು, ಮನಸ್ಸಾಕ್ಷಿಯನ್ನು ಆಶೀರ್ವದಿಸ್ರಿ. ನಾವು ನಿಮ್ಮ ಮಕ್ಕಳು ಸ್ವಾಮಿ. ಸದಾಕಾಲ ನಿಮ್ಮ ಪರಿಶುದ್ಧ ವಾಕ್ಯದಲ್ಲಿ ಜೀವಿಸುವಂತೆ, ವಾಕ್ಯದಲ್ಲಿ ಎಚ್ಚೆತ್ತು ನಡೆಯುವಂತೆ ನಮ್ಮನ್ನು ಒಂದೊಂದು ಕ್ಷಣವೂ ಮುನ್ನಡೆಸುವಂಥ ದೇವರು ನೀವು ಮಾತ್ರ. ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಮನಸ್ಥಿತಿಯನ್ನು ದೂರ ಮಾಡು. ಇದು ನಾನಿಂದು ಈ ಕ್ಷಣ ಒಪ್ಪಿಸಿಕೊಡುವಾಗ ನಿನ್ನ ಬಲವಾದ ಶಕ್ತಿ ಇಳಿದು ಬರಲಿ ಸ್ವಾಮಿ. ತೀರ್ಮಾನಕ್ಕೆ ನಿಮ್ಮ ಪರಿಶುದ್ಧವಾದಂಥ ವಾಕ್ಯ ಸಂಪೂರ್ಣವಾಗಿ ಅದು ರಕ್ಷಣೆಯ, ಪರಿಪೂರ್ಣತೆಯ, ಶುದ್ಧತೆಯ ತೀರ್ಮಾನವಾಗಿ ಮಾರ್ಪಡಲಿ. ಮುಂದಿಟ್ಟ ಹೆಜ್ಜೆ ಹಿಂತೆಗೆದಂತೆ, ಎಡಕ್ಕೋ ಬಲಕ್ಕೋ ತಿರುಗದಂತೆ ನಿನ್ನ ವಾಕ್ಯದ ಪ್ರಕಾರ ನಾನು ಈ ಲೋಕವನ್ನು ಜಯಿಸುವಂತೆ, ನಾನು ಜಯಿಸಿದ್ದೇನೆ ನೀವು ಸಹ ಜಯಿಸುವ ಹಂಗಿನಲ್ಲಿ ಇರಿ ಎಂಬುದಾಗಿ ಹೇಳಿದಿರಲ್ಲ ಕರ್ತನೆ. ಕೆಟ್ಟದನ್ನು ತೊರೆದು ಪರಿಶುದ್ಧತೆಯಲ್ಲಿ ಬಾಳಲು ನಮ್ಮನ್ನು ಬಿಟ್ಟು ಕೊಡುತ್ತಿದ್ದೇನೆ. ನನ್ನನ್ನು ಆಶೀರ್ವದಿಸ್ರಿ, ನಮ್ಮ ಪರಿಸರವನ್ನು ಆಶೀರ್ವದಿಸ್ರಿ, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು, ಇಡೀ ಮಾನವ ಕುಲವನ್ನು ಆಶೀರ್ವದಿಸ್ರಿ. ಯೇಸುವಿನ ನಾಮದಲ್ಲಿ, ರಕ್ಷಕನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ನಮ್ಮೆಲ್ಲರನ್ನ ಬಿಟ್ಟು ಕೊಡುತ್ತಾ ಪ್ರಾರ್ಥಿಸಿದ್ದೇನೆ ಜೀವದ ಒಡೆಯನೇ. ಆಮೇನ್.